ನಮಸ್ಕಾರ ಕರುನಾಡು, ಹೇಗಿದ್ದೀರಾ? ಕೇವಲ ಕನ್ನಡ ಚಿತ್ರರಂಗದಲ್ಲಷ್ಟೇ ಅಲ್ಲದೆ ಹಲವು ಭಾಷೆಗಳಲ್ಲಿ ನಟಿಸಿದ್ದಾರೆ ಹಾಗೂ ಕರ್ನಾಟಕದ ರಾಜಕಾರಣಿಯೂ ಕೂಡ ಆಗಿ ಸೇವೆ ಸಲ್ಲಿಸಿದ್ದಾರೆ. ಹೌದು ಕರುನಾಡು, ಇವತ್ತಿನ ವಿಡಿಯೋದಲ್ಲಿ ಶಂಕರ್ ನಾಗ್ ಸಹೋದರರಾದ ಅನಂತ್ ನಾಗ್ ಅವರ ಜೀವನದ ಕೆಲವು ಮಾಹಿತಿಗಳನ್ನು ತಿಳಿಯೋಣ ಬನ್ನಿ. ಅನಂತ್ ನಾಗ್ ಅವರು ಜನಿಸಿದ್ದು ಸೆಪ್ಟೆಂಬರ್ 8, 1978ರಲ್ಲಿ. ಅಮ್ಮ ಆನಂದಿ, ತಂದೆ ಸದಾನಂದ ನಾಗರಕಟ್ಟೆ. ಪ್ರಾಥಮಿಕ ಓದು ದಕ್ಷಿಣ ಕನ್ನಡದಲ್ಲಿ ಆಯಿತು. ಆ ನಂತರದ ಓದಿಗಾಗಿ ಉತ್ತರ ಕರ್ನಾಟಕದ ಚಿತ್ರಪುರ ಮಠದಲ್ಲಿ ನೆರವೇರಿತು. ಹೆಚ್ಚಿನ ಓದಿಗೆ ಮುಂಬೈನಲ್ಲಿ ನೆಲೆಸಿದ್ದ ಅನಂತ್ ನಾಗ್ ಅವರು ಕನ್ನಡ, ಕೊಂಕಣಿ ಮತ್ತು ಮರಾಠಿ ರಂಗಭೂಮಿಗಳಲ್ಲಿ 8 ವರ್ಷಗಳ ಕಾಲ ತೊಡಗಿಸಿಕೊಂಡಿದ್ದರು. ಅನಂತ್ ನಾಗ್ ಅವರ ಸಹೋದರ ಶಂಕರ್ ನಾಗ್ ಮತ್ತು ಪತ್ನಿ ಗಾಯತ್ರಿ ಅನಂತ್ ನಾಗ್ ಅವರು ಸಹ ಖ್ಯಾತ ಚಿತ್ರ ಕಲಾವಿದರು. ನಟನಾಗಿ ಅನಂತ್ ನಾಗ್ ಅವರು ಹಿಂದಿ, ಕನ್ನಡ, ಮರಾಠಿ, ತಮಿಳು, ತೆಲುಗು, ಮಲಯಾಳಂ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಸ್ಮರಣೀಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಶ್ಯಾಮ್ ಬೆನಗಲ್ ನಿರ್ದೇಶನದ ಹಿಂದಿ ಭಾಷೆಯ ಅಂಕುರ್ ಅನಂತ್ ನಾಗ್ ಅವರ ಮೊದಲ ಚಿತ್ರ. ಮುಂದೆ ನಿಶಾಂತ್, ಕಲಿಯುಗ್, ಗೆರ್ಹಯಿ, ಭೂಮಿಕಾ, ಮಂಗಳಸೂತ್ರ, ಕೊಂಡೂರ ಮತ್ತು ರಾತ್ ಸೇರಿದಂತೆ ಹಲವಾರು ಹಿಂದಿ ಚಿತ್ರಗಳಲ್ಲಿ ಅನಂತ್ ನಾಗ್ ಅವರು ನಟಿಸಿದ್ದಾರೆ. ಮರಾಠಿಯ ಅಮೋಲ್ ಪಾಲೇಕರ್ ನಿರ್ದೇಶನದ ಅನಾಹತ್, ಮಲಯಾಳಂನ ಸ್ವಾತಿ ತಿರುನಾಳ್, ತೆಲುಗಿನ ಅನುಗ್ರಹಂ, ಇಂಗ್ಲಿಷ್ನ ಸ್ಟಾಂಬಲ್ ಮುಂತಾದ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅನಂತ್ ನಾಗ್ ಅವರು ಕನ್ನಡ ಚಿತ್ರರಂಗಕ್ಕೆ ಬಂದದ್ದು 1973ರಲ್ಲಿ. 1975ರ ಮೂಡಿಬಂದ ಜಿ.ವಿ. ಅಯ್ಯರ್ ಅವರ ಹಂಸಗೀತೆ ಚಿತ್ರದಲ್ಲಿ ಸಂಗೀತಗಾರ ಭೈರವಿ ವೆಂಕಟ ಸುಬ್ಬಯ್ಯನ ಪಾತ್ರ ನಿರ್ವಹಿಸಿದ್ದರು. 1977ರ ದೋರೈ ಭಗವಾನ್ ಬಯಲುದಾರಿ ಚಿತ್ರ ಜನಪ್ರಿಯವಾದವು. ಹಂಸಗೀತೆ, ಕನ್ನೇಶ್ವರರಾಮ, ಬರ, ಅವಸ್ಥೆ, ಉದ್ಭವ, ಮಿಂಚಿನ ಓಟ, ಆಕ್ಸಿಡೆಂಟ್, ಬೆಳದಿಂಗಳ ಬಾಲೆ, ಮತದಾನ, ಮೌನಿ, ಅನುರೂಪ, ರಾಂಪುರದ ರಾವಣ, ಸಿಂಹಾಸನ, ಅನ್ವೇಷಣೆ, ಮಾಲ್ಗುಡಿ ಡೇಸ್ ಧಾರಾವಾಹಿ ಸರಣಿ ಮುಂತಾದವು ವಸ್ತು ಮತ್ತು ನಿರೂಪಣೆಗಳಿಂದ ಗಮನ ಸೆಳೆದಿವೆ. ಅನಂತ್ ನಾಗ್ ಲಕ್ಷ್ಮೀ ತಾರಾ ಜೋಡಿ ಹಲವಾರು ಯಶಸ್ವಿ ಚಿತ್ರಗಳನ್ನು ನೀಡಿವೆ. ಅವುಗಳಲ್ಲಿ ಬೆಂಕಿಯ ಬಾಲೆ, ಚಂದನದ ಗೊಂಬೆ, ಇಬ್ಬನಿ ಕರಗಿತು, ಮುದುಡಿದ ತಾವರೆ ಅರಳಿತು, ಮಕ್ಕಳಿರಲವ್ವ ಮನೆ ತುಂಬ, ನೋಡಿ ಸ್ವಾಮಿ ನಾವಿರೋದೆ ಹೀಗೆ, ನಾನಿನ್ನ ಬಿಡಲಾರೆ, ಧೈರ್ಯಲಕ್ಷ್ಮಿ, ಬಿಡುಗಡೆಯ ಬೇಡಿ ಮುಂತಾದ 25ಕ್ಕೂ ಹೆಚ್ಚಿನ ಚಿತ್ರಗಳಿವೆ. ಅರುಣರಾಗ, ಅನುಪಮ, ಮುಳ್ಳಿನ ಗುಲಾಬಿ, ಹೊಸ ನೀರು, ಬಾಡದ ಹೂ, ಜನ್ಮ ಜನ್ಮದ ಅನುಬಂಧ ಮುಂತಾದವು ಅನಂತ್ ಇತರೆ ನಟಿಯರೊಂದಿಗೆ ನಟಿಸಿದ ಪ್ರಮುಖ ಚಿತ್ರಗಳು. ನಾಯಕನಾಗಿ ಹಾಸ್ಯ ಪಾತ್ರಗಳಲ್ಲಿ ಯಶಸ್ವಿಯಾದ ಕನ್ನಡದ ನಟರಲ್ಲಿ ಅನಂತ್ ನಾಗ್ ಮೊದಲಿಗರು. ಚಾಲೆಂಜ್ ಗೋಪಾಲಕೃಷ್ಣ, ಗೋಲ್ಮಾಲ್ ರಾಧಾಕೃಷ್ಣ, ಸುಖ ಸಂಸಾರಕ್ಕೆ 12 ಸೂತ್ರಗಳು, ಹೆಂಡ್ತಿ ಹೇಳ್ಬೇಡಿ, ಗೌರಿ ಗಣೇಶ, ಗಣೇಶ ಸುಬ್ರಹ್ಮಣ್ಯ, ಮನೇಲಿ ಇಲಿ, ಬೀದಿಲಿ ಹುಲಿ, ಧೈರ್ಯಲಕ್ಷ್ಮಿ, ನಾರದ ವಿಜಯ, ಹಾಸ್ಯರತ್ನ ರಾಮಕೃಷ್ಣ, ಯಾರಿಗೂ ಹೇಳ್ಬೇಡಿ, ಗಾಯತ್ರಿ ಮದುವೆ, ಇನ್ನೊಂದು ಮದುವೆ, ಯಾರಿಗೆ ಸಾಲುತ್ತೆ ಸಂಬಳ, ಉಂಡು ಹೋದ ಕೊಂಡು ಹೋದ, ಉದ್ಭವ, ಹೆಂಡ್ತಿ ಬೇಕು ಹೆಂಡ್ತಿ, ಸಮಯಕ್ಕೊಂದು ಸುಳ್ಳು ಸೇರಿದಂತೆ ಹಲವಾರು ಚಿತ್ರಗಳನ್ನು ಈ ಪಟ್ಟಿಗೆ ಸೇರಿದ್ದವು. ಅನಂತ್ ನಾಗ್ ಅವರು ಇತರ ನಟರೊಂದಿಗೆ ನಟಿಸಿರುವ ಚಿತ್ರಗಳು ರಾಜ್ಕುಮಾರ್ ಜೊತೆಗಿನ ಕಾಮನಬಿಲ್ಲು, ವಿಷ್ಣುವರ್ಧನ್ ಜೊತೆಗಿನ ಮತ್ತೆ ಹಾಡಿತು ಕೋಗಿಲೆ, ಜೀವನದಿ, ರವಿಚಂದ್ರನ್ ಅವರ ರಣಧೀರ, ಶಾಂತಿಕ್ರಾಂತಿ ಮುಂತಾದವು. ಮುಂಗಾರು ಮಳೆ, ಗಾಳಿಪಟ ಮುಂತಾದ ಚಿತ್ರಗಳಲ್ಲಿ ಇವರು ಪೋಷಕ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಭಾರತದ ಜನಪ್ರಿಯ ಧಾರಾವಾಹಿಗಳಲ್ಲೊಂದಾದ ಶಂಕರ್ ನಾಗ್ ನಿರ್ದೇಶನದ ಮಾಲ್ಗುಡಿ ಡೇಸ್ ಧಾರಾವಾಹಿಯಲ್ಲಿ ಅಭಿನಯಿಸಿದ್ದಲ್ಲದೆ ಕನ್ನಡದಲ್ಲಿಯೂ ಕಿರುತೆರೆಯ ಹಲವಾರು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ. ಶಂಕರ್ ನಾಗ್ ಅವರು ರಾಜಕಾರಣದಲ್ಲಿಯೂ ಸಹ ತೊಡಗಿದ್ದರು. ಬೆಂಗಳೂರಿನ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಿಂದ ಚುನಾಯಿತರಾಗಿ ಶಾಸಕರಾದ ಅನಂತ್ ನಾಗ್ ನಂತರ ಜೆ.ಎಚ್. ಪಾಟೀಲ್ ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದರು. ಶಂಕರ್ ನಾಗ್ ನಟಿಸಿರುವ ಹಿಂದಿ ಚಿತ್ರಗಳು ಅಂಕುರ, ನಿಶಾಂತ, ಭೂಮಿಕಾ, ಮಂಥನ, ಕೊಂಡೂರ ಇನ್ನೂ ಹಲವು. ಕಿರುತೆರೆಯಲ್ಲಿ ನಟಿಸಿರುವಂಥ ಧಾರಾವಾಹಿಗಳು ಪ್ರೀತಿ ಇಲ್ಲದ ಮೇಲೆ, ಗರುವ, ದುರ್ಗ, ಮಾಲ್ಗುಡಿ ಡೇಸ್. ಇವರಿಗೆ ಲಭಿಸಿರುವ ಪ್ರಶಸ್ತಿಗಳು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು,
ಅತ್ಯುತ್ತಮ ನಟ ಮಿಂಚಿನ ಓಟ, ಅತ್ಯುತ್ತಮ ನಟ ಹೊಸ ನೀರು, ಅತ್ಯುತ್ತಮ ನಟ ಅವಸ್ಥೆ, ಅತ್ಯುತ್ತಮ ನಟ ಗಂಗವ್ವ ಗಂಗಾಮಾಯಿ, ಎರಡನೆಯ ಅತ್ಯುತ್ತಮ ಚಲನಚಿತ್ರ ಮಿಂಚಿನ ಓಟ ಶಂಕರ್ ನಾಗ್ ಜೊತೆ ನಟಿಸಿದ್ದಾರೆ. ವಿಷ್ಣುವರ್ಧನ್ ಪ್ರಶಸ್ತಿ 2010ರಲ್ಲಿ ಲಭಿಸಿದೆ. ಫಿಲಮ್ ಫೇರ್ ಅವಾರ್ಡ್ ಕನ್ನಡ ಅತ್ಯುತ್ತಮ ನಟ ನಾನಿನ್ನ ಬಿಡಲಾರೆ, ಅತ್ಯುತ್ತಮ ನಟ ಬರ, ಅತ್ಯುತ್ತಮ ನಟ ಹೆಂಡ್ತಿಗೆ ಹೇಳಬೇಡಿ, ಅತ್ಯುತ್ತಮ ನಟ ಉದ್ಭವ, ಅತ್ಯುತ್ತಮ ನಟ ಗೌರಿ ಗಣೇಶ, ಅತ್ಯುತ್ತಮ ನಟ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ ನನ್ನ ತಮ್ಮ ಶಂಕರ. ರಾಜ್ಯೋತ್ಸವ ಪ್ರಶಸ್ತಿ ಸಹ 2007ರಲ್ಲಿ ಲಭಿಸಿದೆ. ಧನ್ಯವಾದಗಳು ಕರುನಾಡು. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ.